ಎಲ್ಲರಿಗೂ ನಮಸ್ಕಾರ. ಸಾರಿ ಫಾರ್ ದ ಡಿಲೇ ವಿಡಿಯೋ. ಸೊ ನಮ್ಮ ಸಬ್ಸ್ಕ್ರೈಬರಲ್ಲಿ ಒಂದು ಸ್ಟೂಡೆಂಟ್ ಅವರು ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಬಗ್ಗೆ ವಿಡಿಯೋ ಮಾಡೋಕ್ಕೆ ಕೇಳಿದ್ರಲ್ವಾ. ಸೊ ಇವತ್ತು ದ ಪವರ್ ಆಫ್ ದ ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಅಂದರೆ ಏನು ಅಂತ ನೋಡೋಣ. ಇಫ್ ಎಲ್ಸ್ ಸ್ಟೇಟ್ಮೆಂಟನ್ನು ಫಸ್ಟ್ ರಿಯಲ್ ಟೈಮಲ್ಲಿ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಒಂದು ಎಕ್ಸಾಂಪಲ್ ಜೊತೆಗೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ಒಂದು ವೆಬ್ಸೈಟ್ನ ನಾವು ಓಪನ್ ಮಾಡ್ತೀವಿ. ಆ ವೆಬ್ಸೈಟ್ನ ಆ್ಯಕ್ಸಸ್ ಮಾಡೋಕ್ಕೆ ಒಂದೊಂದು ವೆಬ್ಸೈಟ್ಗೆ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಅಂತ ಇರುತ್ತೆ. ಸೊ ಆಲ್ರೆಡಿ ನಾವು ರಿಜಿಸ್ಟರ್ ಮಾಡಿದರೆ ಕರೆಕ್ಟ್ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಹಾಕಿ ನಾವು ಲಾಗಿನ್ ಮಾಡಬೇಕು ಅಲ್ವಾ. ಇಲ್ಲಿ ನಾವು ಒಂದು ಕಂಡೀಷನ್ ಇರುತ್ತೆ, ನಮಗೆ ಕಂಡೀಷನ್ ಇರುತ್ತೆ ಅಲ್ವಾ. ಅಲ್ಲಿ ಏನು ಕಂಡೀಷನ್ ಇರುತ್ತೆ, ಕರೆಕ್ಟಾಗಿ ಐ ಡಿ ಆಗಬೇಕು, ಕರೆಕ್ಟಾಗಿ ಪಾಸ್ವರ್ಡ್ ಆಗಬೇಕು. ಇವಾಗ ನಾನೇನಾದರೂ ಕರೆಕ್ಟ್ ಐ ಡಿ ಹಾಕಿಲ್ಲ ಅಂತ ಹೇಳಿದ್ರೆ ನನಗೆ ಎರರ್ ತೋರಿಸುತ್ತೆ. ಏನಂತ ತೋರಿಸುತ್ತೆ? ಇನ್ಕರೆಕ್ಟ್ ಐ ಡಿ ಅಂತ ತೋರಿಸುತ್ತೆ. ಸಪೋಸ್ ನಾನು ಪಾಸ್ವರ್ಡ್ ಇನ್ಕರೆಕ್ಟ್ ಮಾಡಿದರೆ ಪಾಸ್ವರ್ಡ್ ಇನ್ಕರೆಕ್ಟ್ ಅಂತ ನನಗೆ ಮೆಸೇಜನ್ನು ತೋರಿಸುತ್ತೆ ಅಲ್ವಾ. ಅಲ್ಲಿ ಒಂದು ಕಂಡೀಷನ್ ಕೊಟ್ಟಿರ್ತಾರೆ, ಏನು, ನೀವು ಕರೆಕ್ಟಾಗಿ ಯೂಸರ್ ಐ ಡಿ ಆ್ಯಂಡ್ ಪಾಸ್ವರ್ಡ್ನ ಎಂಟರ್ ಮಾಡಿದ್ರೆ ಮಾತ್ರ ನಿಮಗೆ ನಾನು ಲಾಗಿನ್ ಪೇಜ್ ಸಕ್ಸಸ್ ಆಗುತ್ತೆ ಅನ್ನೋ ಥರ ಒಂದು ಕಂಡೀಷನನ್ನು ಪ್ರೋಗ್ರಾಮಿಂಗಲ್ಲಿ ಬರೆದಿರ್ತಾರೆ. ಸೊ ಇದನ್ನೇ ನಾವು ಕಂಡೀಷನ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಆ ಒಂದು ಕಂಡೀಷನ್ ಸ್ಟೇಟ್ಮೆಂಟ್ಗೆ ಇಫ್ ಎಲ್ಸ್ ಸ್ಟೇಟ್ಮೆಂಟನ್ನು ನಾವು ಯೂಸ್ ಮಾಡ್ತೀವಿ. ಇವಾಗ ಅರ್ಥ ಆಯ್ತಲ್ವಾ. ಒಂದು ಕಂಡೀಷನ್ ಇರುತ್ತೆ, ಆ ಕಂಡೀಷನ್ ಏನಪ್ಪ ಅಂತ ಹೇಳಿದ್ರೆ ನಾವು ಆ ಕಂಡೀಷನ್ಗೆ ತಕ್ಕಂತೆ ನಾವು ಅದರಲ್ಲಿ ಕರೆಕ್ಟ್ ಯೂಸರ್ ಐ ಡಿ ಆ್ಯಂಡ್ ಪಾಸ್ವರ್ಡ್ನ ಎಂಟ್ರ್ ಮಾಡಬೇಕು. ಆ ಕಂಡೀಷನ್ ಮೀಟ್ ಆದರೆ ಮಾತ್ರ ಆ ಲಾಗಿನ್ ಪೇಜ್ ನಮಗೆ ಆಕ್ಸೆಸ್ ಆಗುತ್ತೆ. ಅರ್ಥ ಆಯ್ತಲ್ವಾ. ಇಂಟ್ರೊಡಕ್ಷನ್ ಟು ದ ಇಫ್ ಎಲ್ಸ್ ಸ್ಟೇಟ್ಮೆಂಟ್ ನೋಡೋಣವಾ. ದ ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಇಸ್ ಎ ಕಂಡೀಷನಲ್ ಸ್ಟೇಟ್ಮೆಂಟ್ ಯೂಸ್ಡ್ ಇನ್ ಪ್ರೋಗ್ರಾಮಿಂಗ್ ಅಂತ ಹೇಳ್ತಾರೆ. ಸೊ ಇಫ್ ಎಲ್ಸ್ ಸ್ಟೇಟ್ಮೆಂಟ್ನ ಎಲ್ಲಿ ಯೂಸ್ ಮಾಡ್ತಾರೆ? ಕಂಡೀಷನಲ್ ಸ್ಟೇಟ್ಮೆಂಟಲ್ಲಿ. ಒಂದು ಪ್ರೋಗ್ರಾಮಲ್ಲಿ ನಾನೊಂದು ಕಂಡೀಷನ್ನ ಇಕ್ತೀನಿ. ಸಪೋಸ್ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ನಾನೇನಾದರೂ ಟಿಕೆಟ್ ಬುಕ್ ಮಾಡೋವಾಗ, ಸೊ ಟಿಕೆಟ್ ಬುಕ್ ಮಾಡೋಕ್ಕೆ ಒಂದು ವೆಬ್ ಪೇಜ್ನ ಡೆವಲಪ್ ಮಾಡ್ತೀನಿ. ಆ ಟಿಕೆಟ್ ಬುಕ್ ಮಾಡೋಕ್ಕೆ ಸರ್ಟನ್ ಕಂಡೀಷನ್ನ ನಾನು ಇಕ್ಕಿರ್ತೀನಿ. ಏನು ಕಂಡೀಷನ್ನ ಇಕ್ಕಿರ್ತೀನಿ ಅಂತ ಹೇಳಿದ್ರೆ, ಓನ್ಲಿ ಎ ಸಿಗೆ 3500 ರುಪೀಸ್, ಎ ಸಿ ಕೋಚ್ಗೆ 3500 ರುಪೀಸ್, ಎ ಸಿ ಕೋಚ್ ಇಲ್ಲ ಅಂತ ಹೇಳಿದ್ರೆ 2000 ರುಪೀಸ್ ಅಂತ ಒಂದು ಕಂಡೀಷನ್ ಇಕ್ಕಿರ್ತೀನಿ. ಅಲ್ಲಿ ಯೂಸರ್ ಯಾರಾದರೂ ಎ ಸಿ ಕೋಚ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವ್ರಿಗೆ ಎಷ್ಟು ಅಮೌಂಟ್ ತೋರಿಸ್ಬೇಕು ಹೇಳಿ ನೋಡೋಣ? 3500 ಅಲ್ವಾ. ಸಪೋಸ್ ಅವ್ರೇನಾದರೂ ನಾನ್ ಎ ಸಿ ಕೋಚ್ನ ಯೂಸ್ ಮಾಡಿದರೆ ಎಷ್ಟು ತೋರಿಸ್ಬೇಕು? 2000 ರುಪೀಸ್ನ ಅವ್ರಿಗೆ ತೋರಿಸ್ಬೇಕು. ಅಲ್ಲಿ ಈ ಒಂದು ಇಫ್ ಎಲ್ಸ್ ಸ್ಟೇಟ್ಮೆಂಟ್ನ ಯೂಸ್ ಮಾಡಿ ಬೇಸ್ಡ್ ಆನ್ ಅ ಕಂಡೀಷನ್ ನನಗೆ ಯಾವ ಸ್ಟೇಟ್ಮೆಂಟ್ ರಿಟರ್ನ್ ಆಗಬೇಕು ಅನ್ನೋದನ್ನು ಈ ಒಂದು ಇಫ್ ಎಲ್ಸ್ ಸ್ಟೇಟ್ಮೆಂಟು ತಿಳಿಸುತ್ತೆ. ನೆಕ್ಸ್ಟ್ ಪಾಯಿಂಟ್, ಇಟ್ ಅಲೋಸ್ ದ ಪ್ರೋಗ್ರಾಮ್ ಟು ಮೇಕ್ ಡಿಸಿಷನ್ ಬೇಸ್ಡ್ ಆನ್ ಅ ಸರ್ಟನ್ ಕಂಡೀಷನ್. ಇವಾಗ ಹೇಳ್ದೆ ಅಲ್ವಾ, ಇವಾಗ ಯೂಸರ್ ಏನಾದರೂ ಎ ಸಿ ಕೋಚ್ ತಗೊಂಡ್ರೆ ಏನಾಗುತ್ತೆ, ಅವನಿಗೆ ಬಿಲ್ ಎಷ್ಟು ಬರುತ್ತೆ? 3500. ಅದೇ ನಾನ್ ಎ ಸಿ ತಗೊಂಡ್ರೆ ಎಷ್ಟಾಗುತ್ತೆ? 2000. ಇದು ಏನು ಹೇಳುತ್ತೆ? ಇಟ್ ಅಲೋಸ್ ಪ್ರೋಗ್ರಾಮ್ ಟು ಮೇಕ್ ಅ ಡಿಸಿಷನ್ ಬೇಸ್ಡ್ ಆನ್ ಸರ್ಟನ್ ಕಂಡೀಷನ್. ಸೊ ನಾನು ಒಂದು ಕಂಡೀಷನ್, ನನಗೆ ಎ ಸಿ ಮಾತ್ರನೇ ಬೇಕು ಅಂತ ಒಂದು ಕಂಡೀಷನ್ ಇಕ್ಕಿದ್ರೆ ಅದಕ್ಕೆ ತಕ್ಕಂತೆ ಅಮೌಂಟ್ನ ಡಿಸ್ಪ್ಲೇ ಮಾಡುತ್ತೆ. ಇಲ್ಲ ನನಗೆ ನಾನ್ ಎ ಸಿ ಬೇಕು ಅಂತ ಹೇಳಿದ್ರೆ ಅದಕ್ಕೆ ತಕ್ಕಂತೆ ಕಂಡೀಷನ್ನ ಡಿಸ್ಪ್ಲೇ ಮಾಡುತ್ತೆ. ಕಂಡೀಷನ್ ಇನ್ ದ ಸೆನ್ಸ್ ವಾಟ್? ದ ಅಮೌಂಟ್ ಆಫ್ ದ ಕೋಚ್. The if statement checks the condition and it executes the block of code if the condition is true. ಸೊ ಇಫ್ ಕಂಡೀಷನಲ್ಲಿ ನಾವು ಏನೇ ಒಂದು ಕಂಡೀಷನ್ನ ಬರೆದಿದ್ರು ಅದು ಟ್ರೂ ಆದರೆ ಮಾತ್ರ ನಮಗೆ ರಿಟರ್ನ್ ಆಗುತ್ತೆ. ಸಪೋಸ್ ಇಫ್ ಕಂಡೀಷನಲ್ಲಿ ಎ ಸಿ ಕೋಚ್ 3500 ಅಮೌಂಟ್ ಇದ್ದರೆ ಮಾತ್ರ ಅದು ರಿಟರ್ನ್ ಆಗುತ್ತೆ. ಸೊ ಎ ಸಿ ಕೋಚ್ನ ಸೆಲೆಕ್ಟ್ ಮಾಡ್ಕೊಂಡಿರೋ ಯೂಸರ್ಗೆ ಮಾತ್ರ ಏನಾಗುತ್ತೆ, ಅಲ್ಲಿ ಇಫ್ ಕಂಡೀಷನಲ್ಲಿರೋ 3500ನ ಫರ್ದರ್ ಮೂವ್ಗೆ ತಗೊಂಡೋಗುತ್ತೆ. ಸಪೋಸ್ ಅವ್ರು ನಾನ್ ಎ ಸಿನ ತಗೊಂಡಿದ್ರೆ ಎಲ್ಸ್ ಬ್ಲಾಕ್ಗೆ ಬಂದುಬಿಡುತ್ತೆ. ಇನ್ನೊಂದು ಬ್ಲಾಕ್ಗೆ ಬಂದು ಇದು 2000 ರುಪೀಸ್ ಅನ್ನೋ ಒಂದು ಅಮೌಂಟ್ನ ಫರ್ದರ್ ಮೂವ್ಗೆ ಕರ್ಕೊಂಡೋಗುತ್ತೆ. ಸೊ ಲಾಸ್ಟ್ ಪಾಯಿಂಟ್ ಅದೇ ಇರೋದು ನೋಡಿ. ದ ಎಲ್ಸ್ ಸ್ಟೇಟ್ಮೆಂಟ್ ಪ್ರೊವೈಡ್ಸ್ ಅನ್ ಆಲ್ಟರ್ನೇಟಿವ್ ಬ್ಲಾಕ್ ಆಫ್ ಕೋಡ್ ಟು ಬಿ ಎಕ್ಸಿಕ್ಯೂಟೆಡ್ ಇಫ್ ದ ಕಂಡೀಷನ್ ಇಸ್ ಫಾಲ್ಸ್. ಸೊ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಇನ್ನೊಂದು ಸರಿ ನೋಡ್ಕೊಳ್ಳಿ. ನಾನು ಒಂದು ವೆಬ್ಸೈಟ್ನ ಡೆವಲಪ್ ಮಾಡ್ತೀನಿ, ಟಿಕೆಟ್ ಬುಕ್ಕಿಂಗ್ನ ಡೆವಲಪ್ ಮಾಡ್ತೀನಿ. ಅದರಲ್ಲಿ ಎ ಸಿ ಕೋಚ್ ಇದೆ, ನಾನ್ ಎ ಸಿ ಕೋಚ್ ಇದೆ. ಇವಾಗ ಯೂಸರ್ಗೆ ಏನಾದರೂ ಎ ಸಿ ಕೋಚ್ ಬೇಕು ಅಂತ ಹೇಳಿದಾಗ ಅಲ್ಲಿ 3500 ಅಮೌಂಟನ್ನು ಯೂಸರ್ಗೆ ಡಿಸ್ಪ್ಲೇ ಮಾಡುತ್ತೆ. ಸಪೋಸ್ ಯೂಸರ್ಗೆ ನಾನ್ ಎ ಸಿದ ಬೇಕು, ನಾನ್ ಎ ಸಿನೇ ಬೇಕು ಅಂತ ಹೇಳಿದಾಗ ಎಲ್ಸ್ ಬ್ಲಾಕಲ್ಲಿ 2000 ಇರುತ್ತೆ. ಸೊ ಆ 2000 ರುಪೀಸ್ನ ಯೂಸರ್ಗೆ ಡಿಸ್ಪ್ಲೇ ಮಾಡುತ್ತೆ. ಸೊ ಇದೇ ಇಫ್ ಎಲ್ಸ್ ಸ್ಟೇಟ್ಮೆಂಟ್. ಅರ್ಥ ಆಯ್ತಲ್ವಾ? ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ನೆಕ್ಸ್ಟ್ ಸಿಂಟ್ಯಾಕ್ಸ್ ಆಫ್ ಇಫ್ ಎಲ್ಸ್ ಸ್ಟೇಟ್ಮೆಂಟ್ ನೋಡೋಣ. ಸಿಂಟ್ಯಾಕ್ಸ್ ಅಂತ ಹೇಳಿದ್ರೆ ಅದಕ್ಕೊಂದು ರೂಲ್ ಇರುತ್ತಲ್ವಾ. ಇವಾಗ ಇಫ್ ಸ್ಟೇಟ್ಮೆಂಟ್ ಅಂದರೆ ಈ ಥರ ಸ್ಟ್ರಕ್ಚರೇ ಇರುತ್ತೆ. ಇದನ್ನು ಯೂಸ್ ಮಾಡಿಕೊಂಡೆ ನಾವು ಕಂಡೀಷನ್ಗಳನ್ನ ಬರೀಬೇಕು. ಇಫ್ ಆದಮೇಲೆ ಓಪನ್ ಆ್ಯಂಡ್ ಕ್ಲೋಸ್ ಪ್ಯಾರಂಥೆಸಿಸ್ ಇದೆಯಾ, ಅಲ್ಲಿ ನಾವು ಕಂಡೀಷನ್ನ ಬರಿತೀವಿ. ಏನೇ ಒಂದು ಕಂಡೀಷನ್ ಇದ್ದರೂ ಅದನ್ನು ಬರಿತೀವಿ. ಆಮೇಲೆ ಫ್ಲವರ್ ಬ್ರಾಕೆಟ್ ಯೂಸ್ ಮಾಡಿಕೊಂಡು ಅಲ್ಲೊಂದು ಬ್ಲಾಕ್ ಆಫ್ ಕೋಡ್ ಅಂತ ಹೇಳ್ತಾರೆ, ಗೊತ್ತಲ್ವಾ. ಒಂದು ಫ್ಲವರ್ ಬ್ರಾಕೆಟ್ ಓಪನ್ ಮಾಡಿ ಅದನ್ನು ಕ್ಲೋಸ್ ಮಾಡಿದ್ರೆ ಅಲ್ಲೊಂದು ಬ್ಲಾಕ್ ಅಂತ ಅರ್ಥ. ಅದು ಆ ಬ್ಲಾಕಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಯಾವ ಕಂಡೀಷನ್ ಟ್ರೂ ಆಗುತ್ತೋ ಆ ಕಂಡೀಷನ್ ಒಂದು ಸ್ಟೇಟ್ಮೆಂಟ್ನ ನಾವು ಅಲ್ಲಿ ಪ್ರಿಂಟ್ ಮಾಡ್ತೀವಿ. ಅರ್ಥ ಆಯ್ತಲ್ವಾ? ಎಕ್ಸಾಂಪಲ್ ಹೇಳ್ತೀನಿ ತಡೀರಿ. ನೆಕ್ಸ್ಟ್ ಎಲ್ಸ್ ಸ್ಟೇಟ್ಮೆಂಟ್ ನೋಡಿ. ಎಲ್ಸ್ ಸ್ಟೇಟ್ಮೆಂಟಲ್ಲಿ ಕೋಡ್ ಟು ಬಿ ಎಕ್ಸಿಕ್ಯೂಟೆಡ್ ಇಫ್ ದ ಕಂಡೀಷನ್ ಇಸ್ ಫಾಲ್ಸ್. ಯಾವ ಕಂಡೀಷನ್ ಫಾಲ್ಸ್ ಆಗಿರುತ್ತೋ ಆ ಒಂದು ಸ್ಟೇಟ್ಮೆಂಟ್ ಎಲ್ಸ್ ಬ್ಲಾಕಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. ಇಫ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಇಫ್ ಮೈ ಟಿಕೆಟ್ ಬುಕ್ ನಾನ್ ಎ ಸಿ, ಸಾರಿ ಕನ್ಫ್ಯೂಷನ್ ಆದೆ ನಾನೇ. ಇಫ್ ಎ ಸಿ ಕೋಚ್ ಈಸ್ ಬುಕ್ಡ್ ಬೈ ದ ಯೂಸರ್ ದ ಕೋಡ್ ಟು ಬಿ ಎಕ್ಸಿಕ್ಯೂಟೆಡ್ ಇಫ್ ದ ಕಂಡೀಷನ್ ಇಸ್ ಟ್ರೂ ಅಂತ ಹೇಳಿದಾಗ ಅಲ್ಲಿ ನಾನು ಏನು ಮಾಡ್ತೀನಿ, ಯೋರ್ ಎ ಸಿ ಕೋಚ್ ದ ಅಮೌಂಟ್ ವಿಲ್ ಬಿ 3500.
ಸೊ ಎ ಸಿ ಕೋಚ್ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ಅದೇನಾಗುತ್ತೆ, ಕಂಡೀಷನ್ ಟ್ರೂ ಆಗುತ್ತೆ. ಸಪೋಸ್ ಯೂಸರ್ ಏನಾದರೂ ಎ ಸಿ ಕೋಚ್ ಸೆಲೆಕ್ಟ್ ಮಾಡ್ತೀರಾ, ನಾನ್ ಎ ಸಿ ಸೆಲೆಕ್ಟ್ ಮಾಡಿದರೆ ಎರಡೇ ಆಪ್ಷನ್ ಇಕ್ಕಿರೋದು ನಾನು, ಬೇರೆ ಆಪ್ಷನ್ ಎಲ್ಲ ಏನೂ ಇಲ್ಲ. ಓಕೆನಾ, A1 A2 ಕ್ಲಾಸ್ ಎಲ್ಲ ಏನೂ ಇಲ್ಲ. ಸೊ ಅದರಿಂದ ಕನ್ಫ್ಯೂಷನ್ ಆಗಬೇಡಿ. ಸೊ ನಾನ್ ಎ ಸಿ ಕೋಚ್ ಏನಾದರೂ ಯೂಸರ್ ಸೆಲೆಕ್ಟ್ ಮಾಡಿದಾಗ ಏನಾಗುತ್ತೆ, ಅದು ಫಾಲ್ಸ್ ಆಗುತ್ತೆ. ಸೊ ಕೊಟ್ಟಿರೋ ಕಂಡೀಷನ್ ಏನು, ಎ ಸಿ ಕೋಚ್ ಸೆಲೆಕ್ಟ್ ಮಾಡಿದ್ರೆ ಮಾತ್ರ ಆ ಕೋಡಲ್ಲಿರೋ ಅಮೌಂಟ್ ನನಗೆ ತೋರಿಸಬೇಕು, 3500 ಅನ್ನೋದನ್ನು ತೋರಿಸಬೇಕು. ಇಲ್ಲ ಅವ್ರು ಸೆಲೆಕ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಎಲ್ಸ್ ಬ್ಲಾಕಲ್ಲಿ ಎ ಸಿ ಕೋಚ್ ಅಮೌಂಟ್ ಏನಿರುತ್ತೋ ಅದು ಬುಕ್ ಮಾಡ್ಕೊತಾರೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಎಕ್ಸಾಂಪಲ್, ಒಂದು ಚಿಕ್ಕ ಎಕ್ಸಾಂಪಲ್ ನೋಡೋಣ. ಇಲ್ಲಿ ಇಫ್ ಎಕ್ಸ್ ಗ್ರೇಟರ್ ದ್ಯಾನ್ 0, ಸೊ ನನಗೇನಾದರೂ ಎಕ್ಸ್ ಗ್ರೇಟರ್ ದ್ಯಾನ್ 0 ಇದ್ದಾಗ ನನಗೆ ಏನು ಪ್ರಿಂಟ್ ಆಗಬೇಕು, ಎಕ್ಸ್ ಈಸ್ ಪಾಸಿಟಿವ್ ಅಂತ ಪ್ರಿಂಟ್ ಆಗಬೇಕು, ಎಲ್ಸ್ ಎಕ್ಸ್ ಈಸ್ ನೆಗೆಟಿವ್ ಅಂತ ಪ್ರಿಂಟ್ ಆಗಬೇಕು. ನಾನು ಇವಾಗ ಔಟ್ಪುಟ್ಟಲ್ಲಿ ಎಕ್ಸ್ ವ್ಯಾಲ್ಯೂನ ಏನಾದರೂ 1 ಅಂತ ಕೊಟ್ಟರೆ 1 ಈಸ್ ಗ್ರೇಟರ್ ದ್ಯಾನ್ ಪಾಸಿಟಿವಾ. ಸೊ 1 ಈಸ್ ಗ್ರೇಟರ್ ದ್ಯಾನ್ ಪಾಸಿಟಿವ್ ಅಂತ ಬಂದಾಗ ಅದು ಏನಾಗಬೇಕು, ಸಪೋಸ್ ಅದು ಪಾಸಿಟಿವ್ ಇದ್ದರೆ ನನಗೆ 1 ಈಸ್ ಪಾಸಿಟಿವ್ ಅಂತ ನನಗೆ ಪ್ರಿಂಟ್ ಆಗಬೇಕು ಅಲ್ವಾ. ಇಲ್ಲ ಅಂತ ಹೇಳಿದ್ರೆ ಎಕ್ಸ್ ಈಸ್ ನೆಗೆಟಿವ್ ಅಂತ ಹೇಳಿದಾಗ 0.0 2.0 ಮೈನಸ್ ಆ ಥರ ಏನಾದರೂ ಡಿಜಿಟ್ ಬಂದಾಗ ಎಲ್ಸ್ ಬ್ಲಾಕ್ ನನಗೆ ಎಕ್ಸ್ ಈಸ್ ನೆಗೆಟಿವ್ ಅಂತ ನನಗೆ ಪ್ರಿಂಟ್ ಆಗಬೇಕು. ಸೊ ಇನ್ನೊಂದಿದೆ ನೋಡಿ, ಇಫ್ ನಮ್ ಮಾಡ್ಯುಲಸ್ ಆಫ್ 2 ಈಕ್ವಲ್ ಟು 0 ಪ್ರಿಂಟ್ ದ ನಂಬರ್ ಈಸ್ ಈವನ್. ಸೊ ಎನ್ ಮಾಡ್ಯುಲಸ್ ಆಫ್ ಈಸ್ ಈಕ್ವಲ್ ಟು 0 ಏನಾದರೂ ಇದ್ದಾಗ ಆ ನಂಬರ್ ಏನಾದರೂ ನನಗೆ ಈವನ್ ಆಗಿದ್ದರೆ ನನಗೆ ಪ್ರಿಂಟಲ್ಲಿ ದ ನಂಬರ್ ಈಸ್ ಈವನ್ ಅಂತ ನನಗೆ ಪ್ರಿಂಟ್ ಆಗಬೇಕು. ಎಲ್ಸ್ ದ ನಂಬರ್ ಈಸ್ ಆಡ್, ರಿಮೈನಿಂಗ್ ಇರೋದು ಆಡೇ ಅಲ್ವಾ, ಈವನ್ ಬಿಟ್ಟರೆ ಆಡ್ ಇರುತ್ತೆ. ಸೊ ಆಡ್ ನಂಬರ್ ಏನಾದರೂ ಬಂದಾಗ ನನಗೆ ದ ನಂಬರ್ ಈಸ್ ಆಡ್ ಅಂತ ಬರಬೇಕು. ನೆಕ್ಸ್ಟ್ ನೆಸ್ಟೆಡ್ ಇಫ್ ಎಲ್ಸ್ ಅಂದರೆ ಏನು ಅಂತ ನೋಡೋಣ. ಸೊ ನೆಸ್ಟೆಡ್ ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಆರ್ ಇಫ್ ಎಲ್ಸ್ ಸ್ಟೇಟ್ಮೆಂಟ್ ವಿತ್ ಇನ್ ಅನದರ್ ಇಫ್ ಎಲ್ಸ್ ಸ್ಟೇಟ್ಮೆಂಟ್. ಮ್ಯಾಮ್ ಈ ನೆಸ್ಟೆಡ್ ಇಫ್ ಎಲ್ಸ್ನ ನಾವು ಎಲ್ಲಿ ಯೂಸ್ ಮಾಡ್ಬೋದು ಅಂತ ನೋಡೋಣವಾ. ಇವಾಗ ಒಂದು ಟಿಕೆಟ್ ಬುಕ್ಕಿಂಗ್ಗೆ ತಗೊಳ್ಳೋಣ. ಸರಿ, ಟಿಕೆಟ್ ಬುಕ್ಕಿಂಗ್ ಬೇಡ, ಬೋರ್ ಆಯ್ತಲ್ವಾ, ಬೇರೆ ಇವಾಗ ಒಂದು ವೆಬ್ಸೈಟ್ ತಗೊಳ್ಳೋಣ. ಒಂದು ಗೌರ್ಮೆಂಟ್ ವೆಬ್ಸೈಟ್ ಆಗಿರಲಿ, ಏನೋ ಒಂದು ವೆಬ್ಸೈಟ್, ಸ್ಕಾಲರ್ಶಿಪ್ ಅಪ್ಲೈ ಮಾಡೋ ಒಂದು ವೆಬ್ಸೈಟ್ನ ತಗೊಳ್ಳೋಣ. ಆ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡೋ ವೆಬ್ಸೈಟಲ್ಲಿ ಡಿಪಾರ್ಟ್ಮೆಂಟ್ ಲಾಗಿನ್ ಅಂತ ಒಂದಿರುತ್ತೆ, ಕಾಲೇಜ್ ಲಾಗಿನ್ ಅಂತ ಒಂದಿರುತ್ತೆ, ಸ್ಟೂಡೆಂಟ್ ಲಾಗಿನ್ ಅಂತ ಒಂದಿರುತ್ತೆ ಅಲ್ವಾ. ಎಲ್ರಿಗೂ ಒಂದೇ ಯೂಸರ್ ಐ ಡಿ ಪಾಸ್ವರ್ಡ್ ಇರುತ್ತಾ? ಇರಲ್ಲ. ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡ್ ಏನಾಗಿರುತ್ತೆ, ಡಿಪಾರ್ಟ್ಮೆಂಟ್ ಅವ್ರಿಗೆ ಬೇರೆ ಆಗಿರುತ್ತೆ, ಸ್ಟೂಡೆಂಟ್ ಅವ್ರಿಗೆ ಬೇರೆ ಆಗಿರುತ್ತೆ, ಮತ್ತು ಕಾಲೇಜ್ ಅವ್ರಿಗೆ ಬೇರೆ ಆಗಿರುತ್ತೆ. ಅಲ್ಲಿ ನಾವು ಈ ಒಂದು ನೆಸ್ಟೆಡ್ ಇಫ್ ಎಲ್ಸ್ನ ಯೂಸ್ ಮಾಡ್ತೀವಿ. ಸೊ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಪ್ರೋಗ್ರಾಮ್ ಬರೆದಿರ್ತಾರೆ. ಸಪೋಸ್ ಅವ್ರ ಡಿಪಾರ್ಟ್ಮೆಂಟ್ ಐ ಡಿ ಪಾಸ್ವರ್ಡ್ ಕರೆಕ್ಟ್ ಆಗಿದ್ದರೆ ನಿನಗೆ ಡಿಪಾರ್ಟ್ಮೆಂಟ್ ಲಾಗಿನ್ ಅಲ್ಲಿ ಸಕ್ಸಸ್ಫುಲ್ ಅಂತ ತೋರಿಸುತ್ತೆ. ಸಪೋಸ್ ಸ್ಟೂಡೆಂಟ್ ಲಾಗಿನ್ ಮಾಡಿದ್ರೆ ಅವ್ರು ಕರೆಕ್ಟ್ ಯೂಸರ್ ಐ ಡಿ ಪಾಸ್ವರ್ಡ್ ಇಟ್ಕೊಂಡು ಸ್ಟೂಡೆಂಟ್ ಪೇಜು ಲಾಗಿನ್ ಸಕ್ಸಸ್ಫುಲ್ ಆಗುತ್ತೆ. ಸಪೋಸ್ ಕಾಲೇಜ್ ಅವರು ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡ್ ಕರೆಕ್ಟಾಗಿ ಇಟ್ಕೊಂಡು ಲಾಗಿನ್ ಮಾಡಿದ್ರೆ ಅವ್ರಿಗಲ್ಲಿ ಈಸಿಯಾಗಿ ಲಾಗಿನ್ ಆಗುತ್ತೆ. ಸೊ ದೇ ಅಲೋ ಫಾರ್ ಅ ಮೋರ್ ಕಾಂಪ್ಲೆಕ್ಸ್ ಕಂಡೀಷನ್ ಆ್ಯಂಡ್ ಮಲ್ಟಿಪಲ್ ಡಿಸಿಷನ್ ಪಾತ್. ಸೊ ಇದು ಮಲ್ಟಿಪಲ್ ಡಿಸಿಷನ್ನೇ ಅಲ್ವಾ. ಇವಾಗ ಡಿಪಾರ್ಟ್ಮೆಂಟ್ ಐ ಡಿ ಸ್ಟೂಡೆಂಟ್ಗಾದರೆ ಲಾಗಿನ್ ಆದರೆ ಇಸ್ ದಟ್ ಕರೆಕ್ಟ್ ವೇ ಟು ಲಾಗಿನ್ ದಟ್ ಪೇಜ್? ಮಿಸ್ಲೀಡ್ ಆಗುತ್ತಲ್ಲ ಇನ್ಫಾರ್ಮೇಷನ್ನು. ಸೊ ಅಲ್ಲಿ ನಾವು ಇದೊಂದು ಸ್ಟೇಟ್ಮೆಂಟ್ನ ಯೂಸ್ ಮಾಡ್ತೀವಿ. ಥ್ಯಾಂಕ್ ಯು.